ಐನಾತಿ ಐಶ್ವರ್ಯಳ ಮತ್ತೊಂದು ನವರಂಗಿ ಆಟ ಬಯಲಾಗಿದೆ. ದುಡ್ಡು ಚಿನ್ನಾಭರಣ ತಗೊಂಡು ವಂಚಿಸೋದು ಮಾತ್ರವಲ್ಲ, ಧಮಕಿ ಬೇರೆ ಹಾಕ್ತಾಳೆ ಇವಳು. ಯಾರಿಂದ ದುಡ್ಡು ತಗೋತಾಳೋ ಅವರಿಗೆ ಧಮಕಿ ಹಾಕ್ತಾಳೆ. ಐಶ್ವರ್ಯ ಗೌಡಳ ಮತ್ತೊಂದು ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಪ್ರತಿದಿನ ಒಬ್ಬೊಬ್ರು ಹೊರಗಡೆ ಬರ್ತಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ಅಂತ. ನಮಗೂ ಈಕೆ ವಂಚಿಸಿದ್ದಾಳೆ, ನಮ್ಮ ಹತ್ರ ದುಡ್ಡು ಕಿತ್ಕೊಂಡಿದ್ದಾಳೆ, ಚಿನ್ನಾಭರಣ ಕಿತ್ಕೊಂಡಿದ್ದಾಳೆ, ವಾಪಸ್ ಕೊಟ್ಟಿಲ್ಲ ಅಂತ. ಅಂಥವರ ಪೈಕಿ ಶಿಲ್ಪಾ ಗೌಡ ಕೂಡ ಒಬ್ಬರು. ಆವಾಜ್ ಹಾಕಿ ಐಶ್ವರ್ಯಳ ವಾಯ್ಸ್ ನೋಟ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ದೂರುದಾರೆ ಶಿಲ್ಪಾ ಗೌಡ ಈ ವಾಯ್ಸ್ ನೋಟ್ ಸಮೇತ ಆರ್ ನಗರ ಠಾಣೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. 430 ಗ್ರಾಂ ಚಿನ್ನಾಭರಣ, 3.25 ಕೋಟಿ ಅಂದ್ರೆ 3,25,00,000 ಹಣ ಪಡೆದ ಬಗ್ಗೆ ದೂರು ದಾಖಲಾಗಿದೆ. ನೋಡು, ಗಜ ಯಾರ ಕಾಂಟ್ರಾಕ್ಟ್ರು ಸಿಕ್ತಿಲ್ಲ, ನನ್ನ ಹತ್ರ ತರ್ಸ್ಕೊಂಡಿದ್ ನೀನು, ಅಮೌಂಟ್ ತಗೊಂಡಿದ್ ನೀನು, ಸೊ ನೀನೇ ನನಗೆ ರಿಟರ್ನ್ ಮಾಡು ಎಲ್ಲ ಅಂತ ಕಳ್ಸಿದ್ಯಾ. ನಾನು ನಿನಗೆ ಅದನ್ನೇ ಮಧ್ಯಾಹ್ನ ಮಾತಾಡುವಾಗ ಹೇಳ್ದೆ, ನೀನು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋಂಗೆ ನುಲಿಬೇಡ, ಹೇಳೋದನ್ನ ಕೇಳಿಸ್ಕೊಂಡೆ ತಾನೆ ಎಲ್ಲಾನು. ಅವನು ನಮ್ಮ ಕಾಂಟ್ಯಾಕ್ಟ್ ನಮ್ಮ ಫೋನು ಎತ್ತಾ ಇಲ್ಲ ಅಂತಾನೆ ನಿಂಗೆ ಹೇಳ್ತಿರೋದು. ಆಮೇಲೆ ಎತ್ತೋ ತಾಕತ್ ಕೂಡ ಅವನಿಗಿಲ್ಲ. ಅವನು ಎತ್ಬಿಟ್ಟು ಮಾತಾಡೋನು ನನಗೂ ಗೊತ್ತಿಲ್ಲ, ಹಂಗಾಗಿ ಅವನು ಎತ್ಬಿಟ್ಟು ಮಾತಾಡ್ತಾ ಇಲ್ಲ ನನ್ನ ಹತ್ರ. ಮತ್ತೆ ನಿನ್ನ ವಿಷಯವಾಗಿ ನಿನ್ನ ಒಡವೆನ ಈ ತರ ಮಾಡಿದಾನೆ, ಇನ್ನು ಮಿಕ್ಕಿದ ಒಡವೆ ಬಿಡಿಸ್ಕೊಡಕ್ಕೆ ಅವನು ಬರಬೇಕು. ನಾನು ಫೋನ್ ಮಾಡಿದ್ರೆ ಅವ್ನು ತೆಗಿತಾ ಇಲ್ಲ, ನೀನು ಫೋನ್ ಮಾಡಿಬಿಟ್ಟು ಕೇಳು. ಯಾಕೆ ನನಗಿಂತ ಸ್ಟ್ರಾಂಗ್ ಆಗಿ ಉಗಿತೀಯಲ್ಲ ನೀನು ನಾರ್ಮಲ್ ಆಗಿ ಕೇಳಿ ಇದನ್ನ ಬಗೆಹರಿಸ್ಕತೀಯ ಅಥವಾ ಉಗಿದ್ಬಿಟ್ಟಾರು ಬಗೆಹರಿಸ್ತೀಯ ಅನ್ನೋದು ಒಂದು ಇದು. ಹಂಗಾಗಿ ಹೇಳು, ನೀನು ನನಗಿಂತ ಏನೋ ಚೆನ್ನಾಗಿ ಡೀಲ್ ಮಾಡ್ತೀಯ ಅಂದ್ಬಿಟ್ಟು ಹೇಳ್ದೆ ಅಷ್ಟೇ. ನೀನು ಅದು ಮಾಡೋಕ್ಕಾಗಿಲ್ಲ ಅಂದ್ಮೇಲೆ ಬಿಡು. ತಗೊಂಡಿರೋದು ನಾನೇ, ಕೊಡೋಳು ನಾನೇ, ಆದ್ರೆ ನಾನು ನಿಂಗೆ ಅದನ್ನೇ ಕೊಡಿಸ್ತೀನಿ ಅಂತ ಹೇಳಕ್ಕಾಗಲ್ಲ. ಅದ್ರ ವೆಯ್ಟು ನಿನ್ಗೆ ಚಿನ್ನ ಬೇಕಾ, ನಾನು ಹೊಸ ಚಿನ್ನ ತಕೊಡ್ತೀನಿ, ಅರ್ಥ ಆಯ್ತಾ? ಅಷ್ಟೋ ತನಕ ಇದ್ದಿ ಕೊಡಿಸ್ಬೋದು ಅನ್ನೋದಿದ್ರೆ, ಬಿಡ್ಸಕ್ ಸಾಧ್ಯ ಆದ್ರೆ ಬೇಕಂದ್ರೆ ಬಿಡಿಸ್ಬಿಟ್ಟೆ ಕೊಡ್ತೀನಿ. ಬಿಡ್ಸಕ್ ಆಗ್ಲಿಲ್ವಾ, ನಾನು ಈ ಚಿನ್ನಗಳಿಗೋಸ್ಕರ ನಾನು ಹೋಗಿ ನನ್ನ ಮನೆಯಲ್ಲಿ ಅನ್ನ ತಿನ್ಕೊಂಡು ನನ್ನ ಮನೆ ಬಾಲ ಅಲಾಡ್ಸೋ ಹೋಗಿ ನಾನು ಬೆಂಡಾಗಿ ಕೈ ಕಟ್ಕೊಂಡು ನಾನು ಬಂದು ಒಡವೆ ಬಿಡಿಸ್ಕೊಡು ಅಂತ ನಾನು ಕೇಳಕ್ಕಾಗಲ್ಲ. ಹತ್ರ ನಾನು ಬಗ್ಗಿ ನಾನು ತಲೆ ಕೆಡ್ಸ್ಕೊಂಡು ನಾನು ಬಗ್ಗಕ್ಕಾಗಲ್ಲ. ಚಿನ್ನಕ್ಕೋಸ್ಕರ ಹೋಗಿ ಅವ್ರ ಮುಂದೆ ನಾನು ತಲೆ ತಗ್ಸಕ್ ಆಗಲ್ಲ. ಈಗ ಆಲ್ರೆಡಿ ನನ್ಗೆ ಈಗ ಆಗಿರೋ ನೋವುಗಳಿಗೆ ನನಗೆ ತಡ್ಕೊಳಕ್ ಆಯ್ತಾ ಇಲ್ಲ. ಈಗ ಅದ್ರ ಜೊತೆಗೆ ಹೋಗಿ ಅವ್ನ ಕೈ ಕಾಲಿಗೆ ಬಿದ್ದು ಅವನ ಹತ್ರ ಚಿನ್ನ ಕೊಡ್ಸಪ್ಪ ಅಂತ ಕೊಡ್ಸೋಣೆ ಬರ ನನಗಿಲ್ಲ. ನಿನ್ಗೇನ್ ಚಿನ್ನ ಕೊಡ್ಬೇಕು ಆ ಚಿನ್ನಕ್ಕೆ ನಾನು ಏನ್ ಕೊಡ್ಬೇಕು ಅದನ್ನ ತಗೊಡ್ತೀನಿ. ಅದ್ರ ಮೇಲೂ ಇನ್ನೂ ಎಕ್ಸ್ಟ್ರಾ ಒಂದಷ್ಟು ಚಿನ್ನ ಸೇರಿಸ್ಬಿಟ್ಟು ಕೊಡ್ಸಿಸ್ತೀನಿ. ತಗೋ, ಮಾಡಿಸ್ಕೊ, ಅದೇ ಥರನೇ ಬೇಕಾದ್ರೆ ಮಾಡಿಸ್ಕೊ, ಇಲ್ಲ ಬೇರೆ ಹೊಸ ಚಿನ್ನನೇ ಬೇಕಾದ್ರೆ ತಗಸ್ಕೊ. ಅಥವಾ ಅವನೇನಾದ್ರು ಒಪ್ಕೊಂಡು ಆಯ್ತು ಅಂದ್ರೆ ಬೇಕಾದ್ರೆ ದುಡ್ಡು ನಾನು ಅಡ್ಜಸ್ಟ್ ಮಾಡ್ಬಿಟ್ಟು ಕೊಡ್ತೀನಿ, ಅರೇಂಜ್ ಮಾಡ್ಬಿಟ್ಟು ಕೊಡ್ತೀನಿ, ನೀನು ಬಿಡಿಸ್ಕೊ. ಅದ್ ಬಿಟ್ಬಿಟ್ಟು ಅವನು ಮಹೇಶ್ ಹೇಳ್ತಾನೆ, ಯಾವ ಮಹೇಶ? ಅವನು ಇಬ್ರು ಬೆಳಿಗ್ಗೆ ಆಯ್ತು ಅಂದ್ರೆ ಸಂಜೆವರೆಗೂ ಜೊತೆಲೇ ತಿರ್ಗಾಡ್ತಾ ಇರ್ತಾರೆ. ಸುಮ್ನೆ ಅವನು ನಿನ್ಗೆ ಸುಳ್ಳು ಹೇಳಿ ಇದ್ ಮಾಡ್ತಾವನೆ. ನೀನು ಗೊತ್ತಿಲ್ಲ, ನೀನೇನೋ ಬಾರಿ ದಬ್ಬಾಕ್ತಿಯ ಅಂತ ಮಾಡು ಅಂತ ಹೇಳ್ದೆ. ನೀನು ಮಾಡಕ್ಕಾಗಲ್ಲ, ನಿನ್ ಕೈಲಿ ಆಗಲ್ಲ ಅಂದ್ಮೇಲೆ ಬುಟ್ ಹಾಕೋ, ಅದಕ್ಕೆ ತಲೆ ಕೆಡ್ಸ್ಕತಿಯಾ? ನನ್ಗೆ ಅವ್ನೋಗಿ ಚಿನ್ನಕ್ಕೋಸ್ಕರ ಕೈ ಕಾಲು ಇಟ್ಕೊಂಡು ಕೊಡ್ಸಕ್ ಆಗಲ್ಲ, ಹೊಸ ಚಿನ್ನ ಮಾಡಿಸ್ಕೊಡ್ತೀನಿ ಬಿಡು. ಈ ತರ ಉತ್ತರಗಳು, ಈ ಆಟಗಳು ಅದೆಲ್ಲ ನೀನು ನಿನ್ನ ಹತ್ರನೇ ಇಟ್ಕೋ. ನನ್ನ ಹತ್ರ ಅತಿಯಾಗಿ ಹಿಂಗೆ ಆಡ್ತಾ ಇದ್ರೆ ಮಾತ್ರ ಯಾರ್ಯಾರಿಗೋ ಹೇಳೋದು, ರೌಡಿಗಳು ಕಳ್ಸೋದು, ರೌಡಿಗಳಿಗೆ ಹೇಳೋದು, ಅವ್ರಿಗೆ ಡೀಲ್ ಕೊಡೋದು, ಇವ್ರಿಗೆ ಡೀಲ್ ಕೊಡೋದು, ಇವೆಲ್ಲ ನಿನ್ನ ಹತ್ರನೇ ಇಟ್ಕೋ. ನನ್ ತನಕ ಇದನ್ನೇ ತಗ ಬರ್ತಾ ಇದ್ರೆ ನಿನ್ನೂ ಸೇರ್ಸ್ಬಿಟ್ಟೆ ಕಂಪ್ಲೇಂಟ್ ಕೊಟ್ಬಿಟ್ಟು ನೀನ್ ಬೇರೆ ತರ ನನಗ್ ಮಾಡ್ಬೋದು. ನಾನ್ ಇನ್ನೊಂದ್ ತರ ನೀನು ಮಾಡಿ ಕುತ್ಕತೀನಿ. ನೀನು ನೋಡಿಲ್ಲ ಮಗಳೇ, ನನ್ನ ಒಳ್ಳೇದಾಗ ಒದ್ ಬಂದ್ರೆ ಅಷ್ಟೇ ನಾನು ಒಳ್ಳೆ. ಕೆಟ್ಟದಾಗ ನಿಂತ್ಕೊಂಡು ನೀನ್ ಹರ್ಕೊಂಡಿರೋ ನಾಲ್ಗೆನ ಅವನ ಹತ್ರ ಮಾತಾಡೋ, ಅಥವಾ ನಿನ್ ಗಂಡ ಅವನಲ್ಲ ಅವನ ಹತ್ರ ಮಾತಾಡೋ. ನನ್ನ ಹತ್ರ ಏನಾದ್ರು ಈ ನಾಲ್ಗೆ ಹರ್ಕೊಂಡೇನಾದ್ರು ಇದೇ ತರ ಮಾತಾಡ್ತಾ ಇದ್ದೆ ಮಾತ್ರ ನೀನ್ ಒಂದಲ್ಲ ಒಂದಿನ ನಿನ್ ನಾಲ್ಗೆ ಹೋಗ್ಬಿಡ್ಲಿ. ಇಲ್ಲ ಆರ್ ನಗರಲ್ಲಿ ನನ್ನ ಸಾಲ ಮಾಡ್ಕೊಂಡವಳೆ ಅಂತಿರ್ಬೋದು ಜನ, ಆದ್ರೆ ನಾನು ಯಾವಳು ಕೆಟ್ಟವಳು ಅಂತ ಇಲ್ಲ. ಜನ ನಿನ್ ಯಾವ ತರ ಉಗಿತವ್ರೆ ಬಂದ್ ಈಚೆ ಕಡೆ ಬಂದ್ ಕೇಳಿಸ್ಕೊ. ಇವೆಲ್ಲ ಅವತಾರಗಳು ನಿನ್ನ ಹತ್ರ ಇಟ್ಕೋ, ನನ್ನ ಹತ್ರ ಆಡ್ಬೇಡ. ನಿನ್ನೂ ಸಾಲ ಮಾಡವಳೆ ಅಂತಲೇ ಅಂತ ಇರೋದು. ಸಾಲ ಮಾಡಿರೋ ಜೊತೆಗೆ ಇನ್ನೂ ಒಂದ್ ಪಟ್ಟನೂ ಐತೆ ನಿನ್ಗೆ. ಅದೆಷ್ಟ್ ಜನ ತಲೆ ಹೊಡ್ಕೊ ಬಂದ್ ಕೊಟ್ಟಿದ್ದ ನನ್ಗೆ, ನಾವ್ ಬೀದಿಗೆ ಬಂದ್ ಬರೋವಂಗ ಆಗಕ್ಕೆ. ಇವೆಲ್ಲ ಮಾತುಗಳು ನೀನ್ ಮಾತಾಡಿದ್ರೆ ನನ್ಗೂ ಮಾತಾಡಕ್ ಬರುತ್ತೆ. ತಡ್ಕೊಂಡ್ ಕೂತಿರೋದು 4 ದಿನ ಅಂತ ಅಕ್ಕ ಅಂತ ಕರ್ದಿದೀನಿ ಅಂತ ನೀನ್ ನನ್ ಪ್ರೀತಿಗೆ ಮೋಸ ಮಾಡಿರೋದು. ಇವತ್ ನಿನ್ಗೆ ಒಳ್ಳೆಯವ್ರಾಗ್ಬಿಟ್ಟವ್ರೆ, ಇವತ್ ನಿನ್ಗೆ ಒಳ್ಳೆಯವ್ರಾಗ್ಬಿಟ್ಟವ್ರೆ. ಅವ್ರ ಬಾಲ ಇಟ್ಕೊಂಡು ನಿಗ್ರಾಡ್ತಾ ಇದ್ದೆ. ಅದೇನು ದೊಡ್ಡದಾಗಿ ನಿಗ್ರಕೊಂಡು ಹೋದೆ, ಒಡವೆನ ಇದ್ ಮಾಡಿಸ್ಬಿಡ್ತೀನಿ ಅಂತ ಎಲ್ಲ. ಮತ್ತೆ ಏನು ರೆಸ್ಪಾನ್ಸೇ ಇಲ್ಲ. ಸತ್ಯ ಗೊತ್ತಾದ್ಮೇಲೆ ಮುಚ್ಕೊಂಡ್ ಮನೆ ಒಳಗ್ ಕೂತ್ಬಿಟ್ಟಿದ್ಯಾ? ಯಾಕೆ ಅವನ್ಗೂ ನಿನ್ಗೂ ನೀನೇ ದುಡ್ಡು ಕೊಟ್ಬಿಟ್ಟು ಬಿಡ್ಸ್ಕೊಂಡಿದ್ಯಾ ಅದ್ನ? ನನ್ಗೆ ಯಾಕೋ ಈಗ ಡೌಟ್ ಹೊಡಿತೈತೆ, ಎಲ್ಲೋ ನೀನೇ ಹಿಂದ್ಗಡೆಯಿಂದ ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಂಡು ನೀನೇ ಮಾರ್ಕೊಂಡಿರ್ಬೇಕು ಅಂತ. ಅದೊಂದನ್ನು ಹುಡುಕ್ತಾವ್ನಿ ಅವ್ನ್ ತಗೊಂಡ್ ಯಾವ್ಯಾವ ಬೇರೆ ತಿರುಗ್ದ ಅನ್ನೋದನ್ನ ಹುಡುಕ್ತಾವ್ನಿ. ಅದೊಂದ್ರಲ್ಲಿ ಸಿಗಾಕಬಿಡು ಮಗಳೇ, ನಿನ್ನ ಬಿಡ್ತೀನಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.